ತನ್ವೀರ್ ಅಂತ. ನಾನೀಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಪುತ್ತೂರು ತಾಲೂಕಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನನ್ನ BSc ಪದವಿಯನ್ನು ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಮುಗಿಸಿದ್ದೇನೆ. ಆ ಸಮಯದಲ್ಲಿ ಪ್ಲೇಸ್ಮೆಂಟ್ ಸೆಲ್ ಏನು ಪ್ರಾರಂಭ ಆಯಿತು. ಮೊದಲನೇ ಬ್ಯಾಚಲ್ಲಿ ನಾವಿದ್ವಿ. ಅದಕ್ಕೆ ಮೂಲ ಕಾರಣ ನಮ್ಮ ಹಿಂದಿ ವಿಭಾಗದ ಪ್ರಾಧ್ಯಾಪಕರಾದಂಥ ಶ್ರೀ ನಾರಾಯಣ ಪ್ರಸಾದ್ ಕೆ ಅವರು. ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡಿಮೆನೆ. ಯಾಕಂತಂದರೆ ಅವರು ಪ್ರತಿಯೊಬ್ಬರಿಗೂ ಸಹ ತುಂಬ ಎನ್ಕರೇಜ್ ಮಾಡಿ ನಮ್ಮನ್ನು ತುಂಬ ಮುಂದೆ ಹೋಗೋಕೆ ಮಾಡಿದರು. ಸೊ ಆ ಟೈಮಲ್ಲಿ ಫಸ್ಟ್ ಟೈಮ್ ಒಂದು ಡಿಗ್ರಿ ಕಾಲೇಜಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗಲಿಕ್ಕೆ ಅವರೇ ಕಾರಣ. ಸೊ ಆಗ ಒಂದು ಪ್ರತಿ ಸ್ಯಾಟರ್ಡೆ ನಮಗೆ ಕ್ಲಾಸಸ್ ಮಾಡ್ತಿದ್ರು. ಫಸ್ಟ್ ನಮಗೆ ಡ್ರೆಸ್ ಕೋಡಿಂದ ಸ್ಟಾರ್ಟ್ ಮಾಡಿದ್ರು. ಹೇಗೆ ಡ್ರೆಸ್ ಮಾಡಬೇಕು, ಹೇಗೆ ಸ್ಪೀಚ್ ಮಾಡೋದು, ಹೇಗೆ ಮಾತಾಡಬೇಕು, ಹೇಗೆ ಇಂಟ್ರಾಕ್ಷನ್ನು. ನಾವೆಲ್ಲ ಕನ್ನಡ ಮಾತಾಡ್ತಾ ಇದ್ವಿ. ಸೊ ದಟ್ ಟೈಮ್ ಅವ್ರು ಇಂಗ್ಲೀಷಲ್ಲಿ ಮಾತಾಡೋದನ್ನು ನಮಗೆ ಫಸ್ಟ್ ಹೇಳ್ಕೊಟ್ರು. ಹೇಗೆ ಕೂತ್ಕೋಬೇಕು, ಹೌ ಟು ಫೇಸ್ ದ ಇಂಟರ್ವ್ಯೂಸ್, ಹೌ ಟು ಇಂಟ್ರಾಕ್ಷನ್, ಆಮೇಲೆ ಗ್ರೂಪ್ ಡಿಸ್ಕಷನ್ ಹೇಗೆ. ಅಲ್ಲಿಂದ ಪ್ರಾರಂಭ ಆಗಿದ್ದು ನಮಗೆ ಇಡೀ ಜೀವನನೇ ಬದಲಿಸೋ ಹಾಗೆ ಮಾಡ್ತು. ಅನೇಕ ಇಂಟರ್ವ್ಯೂಗಳಲ್ಲಿ ನಮ್ಮನ್ನು ಪಾಸ್ ಮಾಡೋ ಹಾಗೆ ಮಾಡ್ತು. ಫಸ್ಟ್ ಅಟೆಂಪ್ಟಲ್ಲೇ ನಮ್ಮ ಕಾಲೇಜಿಂದ 5 ಜನ ವಿಪ್ರೋಗೆ ಮತ್ತು 12 ಜನ ಇನ್ಫೋಸಿಸ್ಗೆ ಸೆಲೆಕ್ಟ್ ಆಗಿದೆ. ಅದಕ್ಕೆ ಕಾರಣ ಅಂತಂದರೆ ನಾರಾಯಣ್ ಪ್ರಸಾದ್ ಸರ್ ಅವರು. ಸೊ ನಾನು ಮತ್ತು ಸ್ಮಿತಾ ಎರಡಕ್ಕೂ ಸೆಲೆಕ್ಷನ್ ಆಗಿದ್ವಿ. ಅದು ಕೂಡ ದ ಗ್ರೇಟ್ ಅಚೀವ್ಮೆಂಟ್. ಅದೇ ರೀತಿ ಇವತ್ತು ನಾನು ಬಂದು ಮಾತಾಡಿದಾಗ ಗೊತ್ತಾಯಿತು, ಮೋರ್ ದೆನ್ 100 ಮೆಂಬರ್ಸ್ ಅವರೆಲ್ಲ ಜಾಬ್ ತಗೊಂಡಿದ್ದಾರೆ. ಸೊ ಇದೆಲ್ಲ ಪ್ಲೇಸ್ಮೆಂಟ್ಸ್ ಅಲ್ಲಿಂದ. ಇಲ್ಲಿ ನಿಜವಾಗ್ಲೂ ಒಂದು ಡಿಗ್ರಿ ಕಾಲೇಜ್ ಲೆವೆಲಲ್ಲಿ, ಅದು ಗೌರ್ಮೆಂಟ್ ಕಾಲೇಜಲ್ಲಿ ಈ ರೀತಿ ಇರುವಂಥದ್ದು ವೆರಿ ರೇರ್ ಅಂದರೆ ಇಲ್ಲವೇ ಇಲ್ಲ ಅಂತ ಅನ್ಬೋದು. ನಾವು ನೋಡಿದಾಗೆ ಅಷ್ಟು ಎನ್ಕರೇಜ್ ಇಲ್ಲಿ ಸಿಗ್ತಾ ಇದೆ. ಅದಕ್ಕೆ ಒಬ್ಬರ ವ್ಯಕ್ತಿಯ ಶ್ರಮ ಇದೆ. ಅದನ್ನು ನಾವು ಬಳಸ್ಕೊಂಡು ಕರೆಕ್ಟಾಗಿ ಹೋದಾಗ ಖಂಡಿತ ನಮಗೆ ಒಂದು ಒಳ್ಳೆಯ ಗುರಿ ಸೇರ್ಬೋದು ಅಂತ ನಾನು ಹೇಳಬಲ್ಲೆ.